ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಈಗಷ್ಟೇ ಎದ್ದಿದ್ದೀನಿ. ವೆದರ್ ಮಾತ್ರ ತುಂಬ ಚಳಿ ಇದೆ. 6 ಗಂಟೆ ಟೈಮ್ ಇವಾಗ. ಸೊ ಎದ್ದು ಮುಖ ತೊಳ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಒಂದು 2 ಮಿನಿಟ್ಸ್ ಆಚೆ ಕೂತಿದ್ದೀನಿ ನಾನು ಇವತ್ತು ನಮಗೆ ಒಂದು ಸ್ಪೆಷಲ್ ಡೇ. ಸ್ವಲ್ಪ ತುಂಬಾ ಬೇಜಾರಿದೆ. ಏನಂತಂದರೆ ಸಮನ್ವಿಸ್ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ಖುಷಿನೂ ಇದೆ, ಬೇಜಾರು ಇದೆ. ಖುಷಿ ಸ್ಕೂಲ್ಗೆ ಹೋಗ್ತಾಳೆ, ಆರಾಮಾಗಿರ್ತಾಳೆ, ಮಕ್ಳ ಜೊತೆ ಬೆರಿತಾಳೆ, ಕಲಿತಾಳೆ ಅಂತ. ಬಟ್ ಬೇಜಾರು ಇಷ್ಟು ದಿನ ಮಗು ನಮ್ಮ ಜೊತೆನೇ ಇತ್ತು. ಇವಾಗ ಸಡನ್ನಾಗಿ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಒಂಥರ ಬೇಜಾರು. ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ, ಮಗು ಸ್ಕೂಲ್ಗೆ ಹೋಗುತ್ತೆ ಅಂತ. ಆ್ಯಕ್ಚುಲಿ ನಂಗೆ 1 ವಾರದಿಂದ ಹಾಗೆ ಅನಿಸ್ತಿದೆ, ಅಯ್ಯೋ ಮಗು ಸ್ಕೂಲ್ಗೆ ಹೋಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ 2 ಅವರ್ಸೇ ಹೋಗೋದು, ಆದರೆ ಫಾರ್ ಎವ್ರಿ ಪೇರೆಂಟ್ ಅದು ತುಂಬ ಹಿಂಸೆ, ಏನದು ಒಂಥರ ಬೇಜಾರಾಗತ್ತೆ. ಸೊ ಒಂದು ಸ್ವಲ್ಪ ನನಗೂ ಅವಳಿಗೂ ಇಬ್ರಿಗೂ ಅಡ್ಜಸ್ಟ್ ಆಗೋವರೆಗೂ ಒಂಥರ ಬೇಜಾರಿರುತ್ತೆ. ಸೊ ಇವತ್ತು ಅವಳನ್ನ ಬೇಗ ಬೇರೆ ಎಬ್ಬಿಸ್ಬೇಕು. ಅವಳು ಯೂಶಲಿ ಬೇಗ ಎದ್ದಾಳಲ್ಲ. ಸೊ ಅವಳನ್ನ ಬೇಗ ಎಬ್ಬಿಸಿ ರೆಡಿ ಮಾಡಿ, ಅವಳು ಇವತ್ತು ಬಿಸಿಬೇಳೆ ಮಾಡಿಕೊಡು ಅಂತ ಕೇಳಿದ್ದಾಳೆ. ಸೊ ಅದೆಲ್ಲ ಮಾಡಿ ಅವಳಿಗೆ ಬಾಕ್ಸ್ ಬೇರೆ ಕೊಟ್ಟು ಕಳಿಸ್ಬೇಕು. ಸೊ ಹೇಗೆ ನಡೆಯುತ್ತೆ ಇವತ್ತಿನ ದಿನ ಅಂತ ನೋಡ್ತಾ ಇರಿ. ಸೊ ಸಮನ್ವಿ ಬಿಸಿಬೇಳೆ ಬಾತ್ ಕೇಳಿದ್ಲು ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಈಸಿ ಕೂಡ, ಬೇಗ ಆಗುತ್ತೆ. ಆ್ಯಂಡ್ ಅವಳಿಗೂ ಅವಲಕ್ಕಿ ಬಿಸಿಬೇಳೆ ಬಾತೇ ಇಷ್ಟ ಅನ್ನೋದಕ್ಕಿಂತ. ಸೊ ಅವಳು ಏನು ತಿಂತಾಳೋ ಅವಳು ಇಷ್ಟಪಟ್ಟು ಅದನ್ನೇ ಫಸ್ಟ್ ಡೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯೂಶಲಿ ಸಮನ್ವಿ ಇಷ್ಟು ಬೇಗ ಎದ್ದೇಳೋದೇ ಇಲ್ಲ, ಅವಳು ಲೇಟಾಗಿ ಹೇಳೋದು. ಆ್ಯಂಡ್ ತಿಂಡಿ ಕೂಡ ಇಷ್ಟು ಬೇಗ ಅವಳಿಗೆ ಆಗೋದೇ ಇಲ್ಲ. ಸೊ ಬಿಫೋರ್ 9 o'clock ಅವಳು ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನೋದು ಈಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ಅವಳು ಏನು ಇಷ್ಟಪಡ್ತಾಳೆ ಅದನ್ನೇ ಮಾಡಿಕೊಟ್ಬಿಟ್ರೆ ಅಟ್ಲೀಸ್ಟ್ ಅದನ್ನಾದರೂ ಸ್ವಲ್ಪ ತಿನ್ಕೊಂಡು ಹೋಗ್ತಾಳೆ. ಬಿಕಾಸ್ ಫಸ್ಟ್ ಡೇ ಸ್ಕೂಲಲ್ಲಿ ತಿಂತಾಳೋ ಇಲ್ವೋ ಗೊತ್ತಿಲ್ಲ. ಸೊ ಮನೇಲೇ ಒಂದು ಸ್ವಲ್ಪ ತಿನ್ನಿಸಿ ಕಳಿಸಿದ್ರೆ ಸ್ವಲ್ಪ ಧೈರ್ಯವಾಗಿರ್ಬೋದು ಅಂತ. ಸೊ ಸಮನ್ವಿನ ನಾವು ಅಡ್ಮಿಷನ್ ದಿನಾನೇ ಕರ್ಕೊಂಡು ಹೋಗಿದ್ವಿ, ಸ್ಕೂಲೆಲ್ಲ ಹೇಗಿದೆ ತೋರಿಸೋದಕ್ಕೆ. ಆಮೇಲೆ ಅವಳಿಗೂ ಇನಿಷಿಯಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಬೆಟರ್ ಫಸ್ಟೇ ತೋರಿಸ್ಬಿಟ್ರೆ ಸೊ ಇದೇ ಸ್ಕೂಲು ಅಂತ ಅವಳ ಮೈಂಡಲ್ಲೂ ಒಂದು ಐಡಿಯಾ ಬರುತ್ತೆ. ವಿತ್ ಏನೂ ತೋರಿಸಿದ್ರೆ ಕರ್ಕೊಂಡೋಗಿ ಡೈರೆಕ್ಟಾಗಿ ಬಿಟ್ಬಿಟ್ರೆ ಅವಳಿಗೂ ಕನ್ಫ್ಯೂಸ್ಡ್ ಆಗುತ್ತೆ, ಭಯ ಆಗುತ್ತೆ ಅಂತ ಹೇಳಿ ಅವತ್ತೇ ಕರ್ಕೊಂಡೋಗಿ ಅವಳು ಟೀಚರ್ಸ್ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಅವತ್ತೇ ಅವಳು ಇಬ್ಬರು ಟೀಚರ್ಸ್ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡಿದ್ಲು. ಸೊ ಅವಳಿಗೂ ಖುಷಿ ಇದೆ ಇವತ್ತು, ಸ್ಕೂಲ್ಗೆ ಹೋಗ್ತೀನಿ ನಾನು ಅಂತ. ಶಿ ಈಸ್ ಆಲ್ಸೋ ಎಕ್ಸೈಟೆಡ್. ಬಟ್ ಅವಳಿಗಿನ್ನೂ ಗೊತ್ತಿಲ್ಲ ಅಮ್ಮ ಜೊತೆಗಿರಲ್ಲ, ನಾನೊಬ್ಬಳೇ ಹೋಗಬೇಕು, ನಾನೊಬ್ಬಳೇ ಅಲ್ಲಿರಬೇಕು ಅಂತ ಇಲ್ಲ. ಅವಳ ಪ್ರಕಾರ ನಾವು ಇರ್ತೀವಿ ಅಲ್ಲೇ, ಅವಳು ಹೋಗಿ ಆಟಾಡ್ಕೊಂಡು ಬರ್ತಾಳೆ ಅಷ್ಟೇ ಸ್ಕೂಲ್ ಅಂತ ಅಂದ್ಕೊಂಡಿದ್ದಾಳೆ. ಹೋದ್ಮೇಲೆ ಅವಳಿಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ನಮಗೂ ಗೊತ್ತಾಗುತ್ತೆ ಅವಳು ಹೇಗೆ ಹೋಗ್ತಾಳೆ, ಖುಷಿಯಾಗಿರ್ತಾಳ ಏನು ಅಂತ. ಫಸ್ಟ್ ಡೇ ಮೇ ಬಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಅವಳಿಗಿಂತ ಜಾಸ್ತಿ ನನಗೆ ಕಷ್ಟ ಆಗ್ತದೆ. ಆ್ಯಕ್ಚುಲಿ ನನಗೆ ಎಷ್ಟು ಬೇಜಾರಾಗ್ತದೆ, ಅಯ್ಯೋ ಇಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಾರಾ, ಎಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಗೋಯ್ತಾ, ಇನ್ನು ಶುರು ಎವ್ರಿ ಡೇ ಸ್ಕೂಲ್ ಹೋಗಬೇಕು, ಓದಬೇಕು, ಇದು ಸ್ಟಾರ್ಟ್ ಆಗೋಗುತ್ತೆ. ಪಾಪ ಇನ್ನೂ ಒಂದು ಕಾಲೇಜೆಲ್ಲ ಮುಗಿಸಿ ಇದಾಗೋವರೆಗೂ ಅವ್ರದ್ದು ಲೈಫ್ ಓಡ್ತಾನೇ ಇರುತ್ತೆ. ಸೊ ಇಷ್ಟು ದಿನ ಮಗು ಆರಾಮಾಗಿತ್ತು, ಹಾಗೆ ಇನ್ನೂ ಸ್ವಲ್ಪ ದಿನ ಇರಲಿ ಅಂತಲೇ ನನಗಿತ್ತು. ಬಟ್ ಎಷ್ಟು ದಿನ ಅಂತ ಮಗುನ ಇಟ್ಕೊಳಕ್ಕಾಗುತ್ತೆ? ಯಾವತ್ತಾದರೂ ಸ್ಕೂಲ್ಗೆ ಹಾಕಲೇಬೇಕು. ಸ್ಕೂಲ್ಗೆ ಹೋದರೆ ಮಕ್ಳುಗಳ ಜೊತೆ ಮಿಂಗಲ್ ಆಗಿ ಆಟ ಆಡ್ತಾರೆ, ಅವಳಿಗೂ ಒಂದು ರೆಕ್ರಿಯೇಷನ್ ಆಗಿರುತ್ತೆ. ಮನೇಲಂದರೆ ಒಬ್ಬಳೇ ಪಾಪ ಬೋರ್ ಆಗುತ್ತೆ, ಒಬ್ಬಳೇ ಆಟ ಆಡ್ಕೋಬೇಕು. ಸೊ ಇಟ್ಸ್ ಬೆಟರ್ ಹಾಕ್ಬಿಡೋಣ ಅಂತ ಹೇಳಿ ಧೈರ್ಯ ಮಾಡಿ ಹಾಕಿದ್ದು. ಆ್ಯಕ್ಚುಲಿ ನಾನು ಲೇಟಾಗೇ ಸೇರಿಸಿದ್ದು, ಜೂನಲ್ಲಿ ಸೇರಿಸಿಲ್ಲ, ಸ್ವಲ್ಪ ಲೇಟಾಗೇ ಸೇರಿಸಿರೋದು. ಸೊ ನೋಡಬೇಕು, ಆ್ಯಕ್ಚುಲಿ ಎಲ್ಲ ಮಕ್ಕಳು ಬಂದು ಲಾಸ್ಟಲ್ಲಿ ಇವಳು ಜಾಯ್ನ್ ಆಗ್ತಿದ್ದಾಳೆ. ನೋಡಬೇಕು ಇವಳು ಹೇಗೆ ಅಡ್ಜಸ್ಟ್ ಆಗ್ತಾಳೆ, ಅಲ್ಲಿರೋ ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಬೇಕು. ಸೊ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರೋದ್ರಿಂದ ಅವಳಿಗೆ ಆ್ಯಕ್ಚುಲಿ ಇದು ಹೊಸ ಬಟ್ಟೆನೇ ಹಾಕ್ತಾಯಿದ್ದೀನಿ, ತೊಗೊಂಡು ಬಂದಿದ್ದೆ. ಸೊ ಅದನ್ನೇ ಹೊಸ ಬಟ್ಟೆನೇ ಹಾಕ್ತಾಯಿದ್ದೀನಿ. ಫಸ್ಟ್ ಡೇ ಅಲ್ವಾ, ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅವಳಿಗೇನೂ ಗೊತ್ತಾಗೋದಿಲ್ಲ, ಬಟ್ ನಮಗೆ ಆ್ಯಸ್ ಎ ಪೇರೆಂಟ್ ಅಂತ ಅನಿಸುತ್ತೆ, ಓಕೆ ಮಗುನ ಚೆನ್ನಾಗಿ ಕಳಿಸ್ಬೇಕು, ಹೊಸ ಬಟ್ಟೆ ಹಾಕಿ ಕಳಿಸ್ಬೇಕು ಅಂತ. ಯೂನಿಫಾರ್ಮ್ಸ್ ಇದೆ, ಆದರೆ ಇನ್ನೂ ಕೊಟ್ಟಿಲ್ಲ. ಅಂದರೆ ಪ್ಲೇ ಗ್ರೂಪ್ಗೆಲ್ಲ ಅಷ್ಟೇನು ಯೂನಿಫಾರ್ಮ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಕಲರ್ ಡ್ರೆಸ್ಸೇ ಹಾಕಿ ಕಳಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಸಮನ್ವಿ ನರ್ಸರಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದಿತ್ತು, ಬಟ್ ಅವಳಿಗೆ ಏಜ್ ಕನ್ಸ್ಟೆಂಟ್ ಇದೆ, ಏನೋ 6 years ಕಂಪ್ಲೀಟ್ ಆಗಿರಬೇಕಂತೆ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗೋ ಅಷ್ಟರಲ್ಲಿ. ಬಟ್ ಸಮನ್ವಿ ಬಾರ್ನ್ ಇನ್ ಜುಲೈ ಆಗಿರೋದ್ರಿಂದ ಅವಳಿಗೆ 1.5 monthsಲ್ಲಿ ಅವಳು ಚಿಕ್ಕವಳಾಗ್ತಾಳೆ, 6 years ಕಂಪ್ಲೀಟ್ ಆಗಿರೋದ್ರಿಲ್ಲ. ಸೊ ಅದಕ್ಕೋಸ್ಕರ 1 whole year ವೇಸ್ಟ್ ಆಗುತ್ತೆ. ಸೊ ಇವಾಗ ನರ್ಸರಿಗೆ ಹಾಕಿ ಆಮೇಲೆ ಮಗುನ ಮತ್ತೆ ಅದೇ ಕ್ಲಾಸಲ್ಲಿ ರಿಪೀಟ್ ಮಾಡೋದು ಬದಲು ಸ್ಟಾರ್ಟಿಂಗ್ ಪ್ಲೇ ಗ್ರೂಪಿಂದ ಹಾಕ್ಬಿಟ್ರೆ ಬೆಟರ್. ಇನ್ನೂ ರೂಲ್ ಬಂದಿದೆಯಾ ಇಲ್ವೋ, ಕೇಸ್ ನಡೀತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಬಟ್ ಯಾಕೆ ನಾವು ರಿಸ್ಕ್ ತಗೋಬೇಕು, ಸುಮ್ಮನೆ ಮಗುನ ಇನ್ನೊಂದು ರೌಂಡು ರಿಪೀಟ್ ಮಾಡಿಸೋದಕ್ಕಿಂತ ಬೆಟರ್ ಫಸ್ಟಿಂದ ಪ್ಲೇ ಗ್ರೂಪಿಂದಾನೇ ಹೋಗಲಿ ಅಂಥೇಳಿ ಪ್ಲೇ ಗ್ರೂಪ್ಗೆ ಹಾಕಿದ್ದೀವಿ. ಜಸ್ಟ್ 2 hours ಹೋಗಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಚಿಕ್ಕ ಪುಟ್ಟ ಥಿಂಗ್ಸ್ ಅದನ್ನು ಕಲ್ತ್ಕೊಂಡು ಬರೋದಷ್ಟೇ.
ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂದರೆ ಅಯ್ಯೋ ನನಗೆ ಇವಾಗಿನ್ನೂ ಸಮನ್ವಿ ಹುಟ್ಟಿದ್ದಾಳೆ, ಆ ಹಾಸ್ಪಿಟಲ್ ರೂಮು, ಆ ಮಗು, ಪುಟ್ಟ ಮಗು ಎತ್ಕೊಂಡಿರೋದು ಅದೇ ನೆನಪಲ್ಲಿದೆ. ಅಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲಾ ಅಂತ ಅನ್ನಿಸ್ತದೆ, ಸ್ಕೂಲ್ಗೆ ಹೋಗೋಷ್ಟು ದೊಡ್ಡೋಳಾಗ್ಬಿಟ್ಲಾ ಅಂತ. ಸೊ ಪಾಪ ಶುರು ಇನ್ಮೇಲೆ ಅವ್ರದ್ದು ರೇಸು, ಓಡ್ತಾ ಇರಬೇಕು, ಬೆಳಗ್ಗೆ ಬೇಗ ಏಳಬೇಕು, ಅದೆಲ್ಲ ಕಷ್ಟ. ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಬಟ್ ಆ್ಯಸ್ ಅ ಮದರ್ ಆಗಿ ಯೋಚನೆ ಮಾಡಿದಾಗ ಅಯ್ಯೋ ಇನ್ನೂ ಸ್ವಲ್ಪ ದಿನ ಮಗು ಮನೆಯಲ್ಲೇ ಇರ್ಬೋದಿತ್ತಲ್ಲ ಆರಾಮಾಗಿ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಸಮನ್ವಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ಸೊ ಅವಳಿಗೆ ತಿಂಡಿ ತಿನ್ನಿಸಿ ಹೊರಡ್ಬೇಕು ನಾವು. ಸೊ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಮುಂಚೆ ಆನ್ ದ ವೇ ದೇವಸ್ಥಾನಕ್ಕೆ ಹೋಗಿ ಒಂಚೂರು ನಮಸ್ಕಾರ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ. ಮೊದಲನೇ ದಿನ ಅಲ್ವಾ, ಸೊ ದೇವ್ರ ಆಶೀರ್ವಾದ ಇರಲಿ ಅಂತ ಹೇಳಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಹೊರಟಿದ್ದೀವಿ ಇವಾಗ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಕರ್ಕೊಂಬಂದು ಡ್ರಾಪ್ ಮಾಡಿದ್ವಿ. ಡ್ರಾಪ್ ಮಾಡಿದ ತಕ್ಷಣ ಅವಳ ಪಾಡಿಗೆ ಅವಳು ಒಳಗೆ ಹೊಟ್ಟೋದ್ಲು. ಆ್ಯಕ್ಚುಲಿ ಅವಳು ಏನೂ ಎಕ್ಸ್ಪ್ರೆಷನ್ ಇಲ್ಲ, ಬಾಯ್ ಹೇಳಿಲ್ಲ, ಸಡನ್ನಾಗಿ ಸುಮ್ಮನೆ ಹೊಟ್ಟೋದ್ಲು. ನಾನು ಅವಳು ಅಳ್ತಾಳೇನೋ ನನ್ನ ಬಿಟ್ಟು ಹೋಗ್ಬೇಕಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ಒಳಗೆ ಹೋದ್ಲು. ಒಳಗೆ ಹೋಗ್ಬಿಟ್ಟು ಸ್ವಿಂಗಲ್ಲಿ ಆಟ ಆಡ್ತಾ ಕೂತಿದ್ಲು. ಹುಡುಕ್ತಾ ಇದ್ದಾಳೆ ಆ್ಯಕ್ಚುಲಿ ಅಮ್ಮ ಎಲ್ಲಿದ್ದೀನಿ ಅಂತ. ಆಚೆ ಬರೋಂಗಿಲ್ಲ ಅಂತ ಬೇರೆ ಹೇಳಿದ್ದೀನಿ, ಮ್ಯಾಮ್ ಎಲ್ಲ ಇದ್ದಾರೆ ಅಂತ. ಭಯ ಬೇರೆ ಇದೆ ಅವಳಿಗೆ, ಎಲ್ಲ ಹೊಸ ಜನ, ಹೊಸ ವಾತಾವರಣ. ಸೊ ಅವಳಿಗೆ ಒಂಥರ ಇದೆ. ಸೊ ನಾನು ಜಾನು ಇಬ್ಬರು ಕಾರಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಸೊ 1 ಅವರ್ವರೆಗೂ ಅಲ್ಲೇ ಇರಿ ಅಂತ ಹೇಳಿದರು. ಅವಳೇನಾದ್ರು ಜಾಸ್ತಿ ಹತ್ತಿರ ಕ್ರ್ಯಾಂಕಿ ಆದರೆ ಫಸ್ಟ್ ಡೇ ಅಲ್ವಾ, ಸೊ ಇಟ್ ಈಸ್ ಬೆಟರ್ ನೀವು ಅಲ್ಲೇ ಇರಿ ಅಂತ. ಸೊ ನಾವು ಅಲ್ಲೇ ಕಾರಲ್ಲೇ ಕಾಯ್ಕೊಂಡಿದ್ವಿ. ಒಳಗೆ ಹೋದ್ಮೇಲೆ ಸಮನ್ವಿ ಸ್ವಲ್ಪ ಜಾಸ್ತಿನೇ ಗಲಾಟೆ ಮಾಡಿದ್ದಾಳೆ, ತುಂಬ ಹತ್ತಿದ್ದಾಳೆ, ಅಮ್ಮ ಬೇಕು ಅಮ್ಮ ಬೇಕು ಅಂತ. ಸೊ ಅದಕ್ಕೆ ಮ್ಯಾಮ್ ನಮಗೆ ಕಾಲ್ ಮಾಡಿದರು, ಬೇಗ ಬಂದು ಕರ್ಕೊಂಡು ಹೋಗ್ಬಿಡಿ ಅಂತ. ಸೊ ನಾವು 9 o'clock ಡ್ರಾಪ್ ಮಾಡಿದ್ವಿ, ಬೈ 10 o'clock ಬಂದು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಫಸ್ಟ್ ಡೇ ಅಲ್ವಾ, ಸೊ ಮಕ್ಕಳಿಗೆ ಸ್ವಲ್ಪ ಟೈಮ್ ತೊಗೊಳತ್ತೆ ಅಡ್ಜಸ್ಟ್ ಆಗೋದಕ್ಕೆ. ಸೊ ಫಸ್ಟ್ ಡೇ ಬೇಗ ಕರ್ಕೊಂಡು ಹೋಗಿ, ನಾಳೆಯಿಂದ ಅಡ್ಜಸ್ಟ್ ಆಗ್ತಾಳೆ ಅಂತ ಹೇಳಿದ್ರು. ಸೊ ಅವಳನ್ನ ಕರ್ಕೊಂಡು 1 hour ಅಲ್ಲೇ ಇರಬೇಕಲ್ಲ ಅಂತ ಕಾರಲ್ಲಿ ಕಾಯ್ತಾ ಇದ್ದೀವಿ. ಸೊ 1 hour ಆದ ತಕ್ಷಣ ಹೋಗಿ ಕರ್ಕೊಂಬಂದುಬಿಡ್ತೀವಿ. ನಾಳೆ ಖುಷಿಯಿಂದ ಇವಾಗ ಸ್ಮೈಲ್ ಮಾಡು ಅದೇ ಸ್ಮೈಲ್ ಇವಾಗ ಮ್ಯಾಜಿಕ್ ಮಾಡೋಣ, ಅಪ್ಪ ಅಮ್ಮನ ಕರ್ಸೋಣ. ಆಬ್ರಾಕಡಾಬ್ರಾ ಆಬ್ರಾಕಡಾಬ್ರಾ ಅಲ್ವೇನು ಮ್ಯಾಜಿಕ್. ಇಲ್ಲ ಬೇಬಿ, ಏನ್ ಮಾಡ್ದೆ ಬಂಗಾರಿ ಸ್ಕೂಲಲ್ಲಿ? ಸರಿ ಹೇಳಿ, ಇವಾಗ ನಂಗೆ ಸ್ಕೂಲಲ್ಲಿ ಏನ್ ಮಾಡ್ದೆ ನೀನು? ಏನ್ ಆಟ ಆಡ್ದೆ? ಯಾಕೆ ಅಳ್ತಾ ಇದ್ದೆ? ಸುಮ್ಮನೆ ಆಡ್ತಾ ಇದ್ದೆ. ನಾಳೆ ಹೋಗ್ತೀವಿ ಸ್ಕೂಲ್ಗೆ. ನಾನು ಅಲ್ಲೇ ನಿಂತಿದ್ದೆ 5 minutes ವರೆಗೂ. ನಾ ಅಲ್ಲೇ ಇದ್ದೆ ಪುಟಾಣಿ. ಹೌದು, ಅದ್ರೊಳಗೆ ಫುಶ್ ಔಟ್ ಇಟ್ಕೊಳ್ಳೋಣ ನಾವು. ಯಾಕೆ ಅಳೋದು? ಯಾಕೆ ಅಳೋದು? ಪಾರ್ಕ್ ಹೋಗೋಣ. ಸರಿ. ಅವಳು ಅಳ್ತಿರೋದು ನೋಡೋದಕ್ಕೆ ನಂಗೆ ತುಂಬ ಹಿಂಸೆ ಆಯಿತು, ತುಂಬಾ ಬೇಜಾರಾಯಿತು. ಯಾಕಾದರೂ ಸ್ಕೂಲ್ಗೆ ಹಾಕಿದ್ನಪ್ಪ ಅನ್ನೋ ಥರ ಬೇಜಾರಾಗೋಯ್ತು. ಸೊ ಬಟ್ ಎಲ್ಲ ಮಕ್ಕಳು ಲೈಫಲ್ಲೂ ಬರೋ ಅಂತ ಇದೆ ಇದು. ಸೊ ದಟ್ ಇಸ್ ಹೌ ದೇ ವಿಲ್ ಗೆಟ್ ಅಡ್ಜಸ್ಟೆಡ್. ಸೊ ಫಸ್ಟ್ ಡೇ ಅಲ್ವಾ, ಅದಕ್ಕೆ ತುಂಬ ದುಃಖ ಇದೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಫ್ರೆಂಡ್ಸ್ ಆಗಿದಾಗ. ಸೊ ಹೀಗಿತ್ತು ಸಮನ್ವೀಸ್ ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಬರ್ತಾ ಅವಳಿಗೆ ಅವಳ ಮೂಡ್ ಸರಿ ಮಾಡೋಣ ಅಂತ ಹೇಳಿ ಸ್ಕೂಲ್ ಹತ್ರನೇ ಒಂದು ಪಾರ್ಕ್ ಇತ್ತು. ಸೊ ಆ ಪಾರ್ಕಿಗೆ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬಂದ್ವಿ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.